ಕಲಾಸ್ನಿಕಾವೋ. ನಮಸ್ಕಾರಿಪ್ಪ ಎಲ್ಲ ಕರ್ನಾಟಕದ ಮಂದಿಗೂ. ಇವತ್ತು ವಿಡಿಯೋ ಚಲೋವಾಗೋದು ಉಡುಪಿ ಬಸ್ ಸ್ಟ್ಯಾಂಡಿಂದ. ಉಡುಪಿಗೆ ಯಾಕೆ ಬಂದೀವಪ್ಪ ಅಂದ್ರೆ ಇದು ನಮ್ಮ ಕೊಟ್ರೇಶ್ ಅಣ್ಣನ ಊರು. ಅವ್ರ ಮನ್ಯಾಗ ಪೂಜೆ ಇತ್ತು, ಹಂಗಾಗಿ ಬಂದಿದ್ವಿ. ಇಲ್ಲಿ ಯಾವ ಜಾಗ ಇದ್ರೆ ಎಕ್ಸ್ಪ್ಲೋರ್ ಮಾಡ್ತೀನಿ, ಹೋಗಂಬರ್ರಿ. ನಾವು ಬಸ್ನೇ ಬರ್ಬೇಕಾದ್ರೆ ಒಂದು ಸಮುದ್ರನ ಭೇಟಿ ಆದ್ವಿ. ಆ ಸಮುದ್ರ ಯಾವುದಂದ್ರೆ ಅದ ಸಮುದ್ರ ಅರೇಬಿ ಸಮುದ್ರ. ಹಂಗ ಈ ಸಮುದ್ರದಾಗ ಮೀನು ನೋಡ್ಬೇಕು ಅಂತ ಹೇಳಿದೆ ಡ್ರೈವರ್ಗೆ. ಆದ್ರೆ ಬಸ್ ನಿಂದ್ರಸಲ್ಲ ಅಂದ, ಅದಕ್ಕೆ ಸುಮ್ಮನೆ ಕುಂತ್ಕೊಂಡೆ. ಬಸ್ನ್ಯಾಗ ಸಮುದ್ರ ನೋಡಿ ಖುಷಿ ಪಟ್ಟೆ. ಹೆಂಗೈತೆ ಅಂತ ಕಮೆಂಟ್ ಮಾಡಿರಿ. ಉತ್ತರ ಕರ್ನಾಟಕದ ಮಂದಿ ಕೆರೆ ಬಾವಿನ ದೊಡ್ಡದು, ನಮ್ಮ ಕಡೆ ಯಾವುದು ಸಮುದ್ರ ಇಲ್ಲ. ಸಮುದ್ರ ನೋಡಿ ಬರತ್ಲೆ ಒಬ್ರು ಅಣ್ಣಾರು ಬಂದಿದ್ರು, ಅವ್ರ ಮನೆಗೆ ಕರ್ಕೊಂಡೋಗಕ್ಕೆ. ಕಡೆ ಇದ್ದಂಗೆ ರೋಡಿಗೆ ಇರಲ್ಲ, ಅಲ್ಲಿ ಮನೆ ಅಲ್ಲೇನಿದ್ರು ತೋಟದಾಗ ಇರ್ತಾವು. ನೋಡ್ರಿ ಹೆಂಗೈತೆ ನೇಚರ್. ಇದನ್ನೆಲ್ಲ ನೋಡ್ತಾ ನಾವು ಬಂದಿದ್ದ ಅವ್ರ ಮನೆಗೆ. ಅವ್ರ ಮನೆ ಹೆಂಗೈತೆ ತೋರಿಸ್ತೀನಿ ಬರ್ರಿ. ಇದ ನೋಡ್ರಿ ಅವ್ರ ಮನೆ. ಇಲ್ಲೆಲ್ಲ ಗಿಡ, ಸುತ್ತಮುತ್ತ ಗಿಡ ಅದಾವು. 100 ತೆಂಗಿನ ಗಿಡ ಅದಾವು. ಇಲ್ಲೇನಿದ್ರು ಮನೆ ತೋಟದಾಗ ಇರ್ತಾವು. ತೋಟದ ಮುಂದೆ ಮನೆ ಇರ್ತಾವು. ಯಾಕಪ್ಪ ಅಂದ್ರೆ ಇಲ್ಲಿ ಅಡಿಕೆ ಮತ್ತು ತೆಂಗನ್ನು ಬೆಳಿತಾರ. ಹಂಗೆ ಇದು ಭಾಳ ಹಳೆ ಮನೆ. ಇದು ಭಾಳ ವರ್ಷದ ಹಳೆ ಮನೆ. ಇದು ದೊಡ್ಡ ಮನೆ ಐತಿ. ಇಲ್ಲೇ ನಮ್ಮ ಕಡೆ ಕಾಂಕ್ರೀಟ್ ಹಾಕಿ ಮನೆ ಕಟ್ಟಿರ್ತಾರಲ್ಲ, ಹಂಗಲ್ಲ. ಇಲ್ಲೆಲ್ಲವು ಹಂಚಿನ ಮನೆನೇ ಇರ್ತಾವು. ಯಾಕಪ್ಪ ಅಂತಂದ್ರೆ ಇಲ್ಲೇ ಮಳೆ ಭಾಳ ಬೀಳೋದ್ರಿಂದ ಅದ್ರ ಸಲುವಾಗಿ ಕಾಂಕ್ರೀಟ್ ಹಾಕಿದ್ರೆ ಬಿರುಕು ಬೀಳುತ್ತೆ. ಇದ್ರ ಸಂಬಂಧ ಇಲ್ಲ ಹಂಚಿನ ಮನೆ ಇರ್ತಾವು. ಹಂಗ ಬಾವಿ ನೋಡ್ರಿ, ಈ ಬಾವಿ ನೀರ ಇಲ್ಲಿ ಯೂಸ್ ಮಾಡೋದು. ಇದೆಲ್ಲ ಆದ್ಮೇಲೆ ನಾವು ಬಂದಿದ್ದ ಸ್ಟೋರ್ ರೂಮ್ ಕಡೆ. ಯಾಕಪ್ಪ ಅಂದ್ರೆ ಇಲ್ಲೇ ಕಾಯಿ ಯಾವಾಗಲೂ ಉದುರ್ತಿರ್ತಾವೆ, ಒಣಗಿದ್ವು. ಸಂಗ್ರಹಿಸಿ ಇಡಕ್ಕೆ ರೂಮ್ ಮಾಡಿರ್ತಾರ. ಇವ ನೋಡ್ರಿ ತೆಂಗಿನ ಗಿಡ. ತೆಂಗಿನ ಗಿಡ ನೋಡಿ ನಾವು ಬಂದಿದ್ದ ನಮ್ಮ ದೋಸ್ತನ ಕಡೆ. ಹಂಗೆ ನಮ್ಮ ದೋಸ್ತಗೆ ಹಾಯ್ ಹೇಳಂದೆ ಕ್ಯಾಮ್ರಾಕ್ಕೆ. ಅವ ನೋಡಿದ್ರೆ ಕಿಸ್ ಕೊಟ್ಬಿಟ್ರಿ. ಅವ ಕಿಸ್ ಕೊಟ್ಟಾದ್ಮೇಲೆ ಅವ್ನ ಗೆಳೆಯರು ನೋಡ್ಬೇಕಂತ ಹೊಂಟಿವಿ ನಾವು. ಹೋಗಂಬರ್ರಿ ಅವ್ನ ಗೆಳೆಯ ಅಂತ ತೋರಿಸ್ತೀನಿ. ನಮ್ಮ ಗೆಳೆಯ ಕಿಸ್ ಕೊಟ್ಟಿದ್ನಲ್ರಿ, ಅವ್ರನ್ನ ಗೆಳೆಯರು ನೋಡ್ಬೇಕಂತ ಹೊಂಟಿದ್ವಿ. ಬರ್ರಿ, ಇದ ಮನೆಯಾಗ ಇರ್ತಾರವ್ರು. ಇಲ್ಲೇ ಇರ್ತಾರ್ರಿ ಅವ್ರ ಗೆಳೆಯರು. ನೋಡ್ರಿ ಇವರ ಅವನ ಗೆಳೆಯರು. ಇವರ ಎಲ್ಲರು. ಇವ್ರ ಜೊತೆನ ಆಟಾಡ್ತಾನವ ನಮ್ಮ ಗೆಳೆಯ. ನಮ್ಮ ದೋಸ್ತನ ಕಿಸ್ ಕೊಟ್ಟಾನ, ನಾವು ಕೊಡ್ತೀವಿ ಅಂತ ಬಂದರೆ ಬ್ಯಾಡ ಸುಮ್ಮನೆ ಅಂತೇಳಿ ಮುಂದಕ್ಕೆ ಹೊಂಟೆ. ವಿಡಿಯೋ ಮಾಡಿದ್ದಕ್ಕೆ ನನಗೆ ಹಿಂಗಂದ್ರೆ ಏನಂದ್ರೆ ನೋಡ್ರಿ. ಇವ್ರದ್ದೆಲ್ಲ ವಿಡಿಯೋ ಮಾಡ್ಕೊಂಡು ನಾವು ಬಂದಿದ್ದ ಉಡುಪಿ ಮಾರ್ಕೆಟ್ನಾಗ. ಮಾರ್ಕೆಟಿಗೆ ಯಾಕೆ ಬಂದಿವಪ್ಪ ಅಂದ್ರೆ ಮನೆಗೆ ಸ್ವಲ್ಪ ಕಾಯಿಪಲ್ಯ ಬೇಕಾಗಿತ್ತು. ಮತ್ತು ಉಡುಪಿಯಾಗ ಗೊತ್ತಿದ್ದೈತಿ ನಿಮ್ಗೆ, ಇಲ್ಲಿ ಸಮುದ್ರ ಇರೋದ್ರಿಂದ ಮೀನಿಗೆ ಫೇಮಸ್ ಐತಿ. ಹಂಗೆ ಸ್ವಲ್ಪ ಕಾಯಿಪಲ್ಯ, ಸ್ವಲ್ಪ ಮೀನು ಒಯ್ಬೇಕಂತ ನಾ ಮಾರ್ಕೆಟ್ನಾಗ ತೋರಿಸ್ತೀನಿ ಬರ್ರಿ ನಿಮ್ಗೆ. ಮಾರ್ಕೆಟಿಗೆ ಹೋಗಮ್ಮಂತ ಮಾರ್ಕೆಟಿಗೆ ಕರ್ಕೊಂಬಂದ್ಬಿಟ್ಟ. ನಾವು ಆಗಿದ್ದ ಅಲ್ಲಿ ಹೋಗಮ್ಮ ನಡಿ ಅಂತೇಳಿ ಮಾರ್ಕೆಟಿಗೆ ಬಂದ್ಬಿಟ್ವಿ. ಇಲ್ಲಿ ಮಾರ್ಕೆಟು ಎಷ್ಟು ಶಾಂತವಾಗಿತ್ತು. ಅದ ನಮ್ಮ ಊರಾಗಾದ್ರೆ ಬಿಸಿಲು ಇರ್ತಾ, ಇಲ್ಲೆಲ್ಲ ಮರದ ತೆಳಗಿತ್ತು. ಇಲ್ಲೇ ಗುಂಪಾಗಿ ಕಾಯಿಪಲ್ಯನ ಮಾರಾಕತ್ತಿದ್ರು. ಮತ್ತು ಈ ಟೈಪು ಮಾರಾಕತ್ತಿದ್ರು. ಮತ್ತು ವರ್ಲ್ಡ್ ವಾರ್ ನಡೆದಿದ್ದಕ್ಕೆ ಇಲ್ಲಿ ಯುದ್ಧದ ಸಾಮಗ್ರಿಗಳನ್ನು ಮಾರಾಕತ್ತಿದ್ರು. ಇವನ್ನೆಲ್ಲ ನೋಡ್ಕೊಂಡು ನಾವು ಹೊಂಟ್ವಿ. ಹೋಗ್ಬೇಕಾದ್ರೆ ಎಂತ ಮಾರೇ ನೀವು ಉಡುಪಿಗೆ ಬಂದಿದ್ದುಂಟು, ಆದರೆ ಮೀನು ತಿನ್ನದೆ ಹೋಗೋದ ಅಂತ ಅಂದ ನಮ್ಮ ಅಣ್ಣ. ಅದಕ್ಕೆ ಮೀನು ನೋಡಮ್ಮಂತ ಹೋದ್ವಿ. ಪಾಪ ಮೀನು ಸತ್ತುಬಿಟ್ಟಿದ್ವು. ಕುಡಿಸಿದ್ವಿ ಆದರೆ ಎದ್ದೇಳಲಿಲ್ಲ, ಎಲ್ಲವೂ ಸತ್ತುಬಿಟ್ಟಿದ್ವು ಪಾಪ. ನಿಮಗೆ ಯಾವ್ದಾರ ಮೀನು ಇಷ್ಟ ಇದ್ರೆ ಅದ್ರ ಹೆಸರು ಕಮೆಂಟ್ ಮಾಡಿರಿ, ನೋಡೋಣ. ಎಲ್ಲ ಇಲ್ಲಿ ಮೀನದ ಹೆಸರು ಗೊತ್ತಾಗಲ್ಲ, ಆದರೆ ಈ ಮೀನಿನ ಸ್ಮೆಲ್ ತಡೆಯೋದಾಗವಲ್ದು. ಪಾಪ ಮೀನಿಂದ ನಡು ರೋಡ್ನ್ಯಾಗ ಬರೋಬ್ಬರ ಹತ್ಯೆ ನಡೆದೈತಿ. ನೋಡ್ರಿ ಇಲ್ಲೇ ಇವ್ರು ಮೀನು ಹಿಡಿಯೋರು ಕುಟುಂಬನೇ ಹಿಡಿದ್ಬಿಟ್ಟಾರ. ಪಾಪ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರೂ ಒಟ್ಟಿಗೆ ಅದಾರ ಇಲ್ಲೇ ಒಂದು 60-70ಕ್ಕೆ ಹೆಚ್ಚು ವೆರೈಟಿ ಆಫ್ ಮೀನು ಇದ್ವು. ನೋಡ್ರಿ ಹೆಂಗದವಂತ ಕಮೆಂಟ್ ಮಾಡಿರಿ. ಇಲ್ಲೇ ಕಣ್ಣು ಮಾರಾಕತ್ತಿದ್ರೆ, ಅದಕ್ಕೆ ನಮ್ಮ ಊರಾಗ ಒಬ್ಬ ಕಣ್ಣಿಲ್ಲ ಹಾಕ್ಬೋದನ್ರಿ ಅಂತ ಕೇಳಿದೆ. ಇವು ಮೀನಿನ ಕಣ್ಣು ಅದವು ಮಾರಯ್ಯ, ಮನುಷ್ಯರ ಕಣ್ಣಲ್ಲ ಅಂತಂದ್ರೆ ಅದಕ್ಕೆ ಸುಮ್ಮನೆ ಬಂದೆ. ಮೀನು ನೋಡಿ ನನಗಂತೂ ಸಾಕಾತು. ನಿಮಗೆ ಯಾರಿಗಾರ ಮೀನು ಫೇವ್ರೇಟ್ ಇದ್ರೆ ಕಮೆಂಟ್ ಮಾಡಿರಿ. ಹಂಗೆ ಇಲ್ಲಿ ಭಾಳಷ್ಟು ಜನ ತಾವ ಮೀನು ಹಿಡಿದು ತಾವ ತಂದು ಮಾರ್ತಾರಂತ. ನೋಡ್ರಿ
ಹಂಗ ಈ ಅಜ್ಜಿ ಮನಿ ತ್ಯಾಕ್ ಹಿಡ್ದಿದ್ಲಂತ ಮೀನ ಅವ್ನು ತಂದು ಮಾರಾಕತ್ತಿದ್ಲು. ಮೀನು ತೊಗೊಂಡಿದ್ದು ಸಾಕು, ಇನ್ನು ಕಾಯಿಪಲ್ಲೆ ತೊಗೋಬೇಕಂತೇಳಿ ಇಲ್ಲಿ ಕಾಯಿಪಲ್ಲೆ ತೊಗೊಂಡ್ವಿ. ಹಲಸಿನಕಾಯಿ ಎಲ್ಲ ಇದ್ವು ನೋಡ್ರಿ. ಇವು ಕಾಯಿ ಯಾವಂತ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಕಾಯಿಪಲ್ಲೆ ತೊಗೊಂಡ್ಮ್ಯಾಗ ನಾವು ಲಿಂಬೆಹಣ್ಣು ಹಳ್ಳ ತೊಗೊಂಡು ಮತ್ತು ಮೀನು ತೊಗೊಂಡಿವಿ ಅಂದ್ಮ್ಯಾಗ ಮೀನಿಗೆ ಮಸಾಲೆ ಬೇಕಲ್ಲಪ್ಪ ಜಳಕ ಮಾಡ್ಸಕ್ಕೆ, ಅದಕ್ಕಂತ ತೊಗೊಂಡ್ವಿ. ತೊಗೊಂಡಿದ್ವಲ್ಲ ಮನ್ಯಾಗ ಕೊಟ್ಟು ನಾವು ಹೊಂಟಿದ್ದ ಬೀಚ್ ಕಡೆ. ಅದು ಯಾವುದಪ್ಪ ಬೀಚ್ ಅಂತಂದ್ರೆ ಹೇಳ್ತೀನಿ ಬರ್ರಿ, ಅದ ಮಲ್ಪೆ ಬೀಚ್. ಕಪ್ಪ ಈ ಮಲ್ಪೆ ಬೀಚ್ ಕಡೆ ಹೊಂಟಿವಂದ್ರೆ ಆಗಲೇ ಮೀನು ತೊಗೊಂಡಿದ್ವಲ್ರಿ, ಅವ್ರ ಕುಟುಂಬದವ್ರು ಕಂಪ್ಲೇಂಟ್ ಕೊಟ್ಟಿದ್ರು. ನಮ್ಮ ಕುಟುಂಬದವ್ರು ಇನ್ನೂ ಭಾಳಷ್ಟು ಜನ ಅಪಾಯದಲ್ಲಿ ಅದಾರ ಅಂತ ಹೇಳಿದ್ರು. ಅದಕ್ಕೆ ಪಟ್ಟಂತ ನಾವು ಪ್ರಾಣ ಉಳಿಸ್ಬೇಕಂತ ಬಂದ್ವಿ ನೋಡ್ರಿ. ಹಂಗೆ ಇಲ್ಲಿ ಬಂದು ವಿಚಾರಿಸಿ ಕೇಳಿದ್ವಿ, ಆದ್ರೆ ಅವರು ಊರು ಖಾಲಿ ಮಾಡ್ಯಾರ ಅಂತ ಗೊತ್ತಾಯ್ತು. ಅದಕ್ಕೆ ಸುಮ್ಮನೆ ವ್ಯೂ ನೋಡ್ಬೇಕಂತೇಳಿ ಮುಂದಕ್ಕೆ ಬಂದ್ವಿ. ಇದ ನೋಡ್ರಿ ಮಲ್ಪೆ ಬೀಚ್. ಇಲ್ಲೆಲ್ಲ ಫಾರಿನರ್ ಸಿಟ್ಟಿಂಗ್ ಹಾಕಿದ್ರು. ಹಂಗೆ ಅವ್ರು ನೋಡ್ಕೊಂಡು ಮಾತಾಡ್ಸ್ಕೊಂಡು ಇಲ್ಲೇ ಸಮುದ್ರದ ಅಲೆ ನೋಡಿದ್ವಿ. ಅಲ್ಲೇ ಭಾಳ ರಭಸವಾಗಿ ಬರಕತ್ತಿದ್ವು. ಅವನ್ನ ನೋಡ್ಕೊಂಡು ನಮ್ಮನ್ನು ಎಳ್ಕೊಂಡು ಹೋಗುತ್ತಂತ ನಾವು ಮನೆ ಕಡೆ ಬಂದ್ವಿ. ಇವತ್ತಿನ ವಿಡಿಯೋ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.